ದೊಡ್ಡ ದೊಡ್ಡ ಸ್ಟಾರ್ಗಳ ದಂಡೆ ಇರಲಿ, ಬಿಲಿಯನ್ ಟ್ರಿಲಿಯನ್ ಗಟ್ಟಲೆ ಬಂಡವಾಳ ಹಾಕಿರಲಿ, ಸಿನಿಮಾಗಳು ಕೇವಲ 3 ಗಂಟೆಯಲ್ಲಿ ಮುಗಿದು ಹೋಗುತ್ತೆ. ಥಿಯೇಟರ್ಗಳಲ್ಲಿ ಕೆಲ ಗಂಟೆ ಕುಳಿತು ನೋಡಿ ಜನರು ವಾಪಸ್ ಹೋಗ್ತಾರೆ. ಆದ್ರೆ ಧಾರಾವಾಹಿಗಳ ಕತೆ ಹಾಗಲ್ಲ. ಹೆಸರಿಗೆ ತಕ್ಕಂತೆ ದಾರದ ರೀತಿ ವರ್ಷಾನುಗಟ್ಟಲೆ ವಾಹಿನಿಗಳು ಪ್ರಸಾರ ಮಾಡ್ತಲೇ ಇರ್ತವೆ. ಇನ್ನು ಗೃಹಿಣಿಯರಂತೂ ಕೇಳ್ಬೇಕಾ, ಒಮ್ಮೆ ಟಿವಿ ಮುಂದೆ ಸೀರಿಯಲ್ ನೋಡೋಕೆ ಕುಳಿತ್ರೆ ಕತೆ ಮುಗ್ದೇ ಹೋಯ್ತು, ಒತ್ತು ಗೊತ್ತು ಏನು ಕೂಡ ನೋಡಲ್ಲ. ಇನ್ನು ಲೀಟರ್ ಗಟ್ಟಲೆ ಕಣ್ಣೀರು ಸುರಿಸುತ್ತಾ ಪಾತ್ರಧಾರಿಗಳ ಭಾವನೆಗೆ ತಕ್ಕಂತೆ ತಮ್ಮ ಮೂಡ್ಗಳನ್ನು ಕೂಡ ಚೇಂಜ್ ಮಾಡಿಕೊಂಡು ಕುಳಿತುಕೊಂಡಿರೋ ಜಾಗದಲ್ಲೇ ಕುತ್ಕೊಂಡೇ ಇರ್ತಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಗಂಡ್ಮಕ್ಳನ್ನು ಕೂಡ ತನ್ನತ್ತ ಸೆಳಿತಾ ಇದ್ದಾವೆ ಧಾರಾವಾಹಿಗಳು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಗಂಡ್ಮಕ್ಳು ಕೂಡ ಈಗ ಧಾರಾವಾಹಿಗಳನ್ನ ನೋಡ್ತಾ ಇದ್ದಾರೆ. ಇನ್ನು ಯಾವ್ದಾದ್ರೂ ಒಂದು ಹೊಸ ಧಾರಾವಾಹಿ ಶುರುವಾಗ್ತಿದೆ ಅಂದ್ರೆ ಸಾಕು, ತಮ್ಮ ಅಚ್ಚುಮೆಚ್ಚಿನ ನಟ ನಟಿಯರು ಇದ್ರೆ ಸಾಕು, ಪ್ರೋಮೋ ನೋಡಿ ಥ್ರಿಲ್ ಆಗೋ ಮಂದಿ ಯಾವಾಗಿಂದ ಶುರುವಾಗುತ್ತೆ ಅಂತ ಜಾತಕ ಪಕ್ಷಿಯಂತೆ ಕಾದು ಕುಳಿತಿರ್ತಾರೆ. ಊಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ತಮ್ಮ ನೆಚ್ಚಿನ ಧಾರಾವಾಹಿಗಳನ್ನ ಅರೆ ಕ್ಷಣವೂ ಮಿಸ್ ಮಾಡಿಕೊಳ್ಳೋದೇ ಇಲ್ಲ. ಅರ್ಧ ಗಂಟೆ ಮುಂಚಿತವಾಗಿ ಚಾನೆಲ್ ಹಾಕಿಕೊಂಡು ಕಾಯ್ತಿರ್ತಾರೆ. ಇನ್ನು ಇತ್ತೀಚೆಗೆ ಇದೇ ರೀತಿ ಜೀ ಕನ್ನಡ ವಾಹಿನಿಯಲ್ಲಿ ಕರ್ಣ ಅನ್ನೋ ಹೊಸ ಸೀರಿಯಲ್ನ ಪ್ರೋಮೋ ಕೂಡ ಭಾರಿ ಸದ್ದು ಮಾಡಿತ್ತು, ಎಲ್ಲೆಡೆ ವೈರಲ್ ಕೂಡ ಆಗಿತ್ತು. ಇನ್ನು ಮುಖ್ಯ ಭೂಮಿಕೆಯಲ್ಲಿ ಕನ್ನಡತಿ ಖ್ಯಾತಿಯ ಕಿರಣ್ ರಾಜ್ ವೈದ್ಯನ ಪಾತ್ರದಲ್ಲಿ ಮತ್ತು ಇನ್ನು ಬಿಗ್ ಬಾಸ್ ಖ್ಯಾತಿಯ ಭವ್ಯ ಗೌಡ MBBS ವಿದ್ಯಾರ್ಥಿನಿಯಾಗಿ ಕಾಣಿಸ್ಕೊಂಡಿದ್ರೆ, ಜೊತೆಗೆ ನಾಗಿಣಿ ಖ್ಯಾತಿಯ ನಮ್ರತಾ ಗೌಡ ಕೂಡ 2ನೇ ಹೀರೋಯಿನ್ ಆಗಿ ಎಂಟ್ರಿ ಕೊಡ್ತಿರೋದು ಪಕ್ಕ ಆಗಿತ್ತು. ಇನ್ನು ತ್ರಿಕೋನ ಪ್ರೇಮ ಕಥೆ ಹೊಂದಿರುವ ಕರ್ಣ ಸೀರಿಯಲ್ ಭಾರಿ ಕುತೂಹಲವನ್ನ ಕೂಡ ಮೂಡಿಸಿತ್ತು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಜೂನ್ 16ರಿಂದಲೇ ಕರ್ಣ ಧಾರಾವಾಹಿ ರಾತ್ರಿ 8 ಗಂಟೆಗೆ ಪ್ರಸಾರವಾಗಬೇಕಿತ್ತು. ಆದ್ರೆ ಕನ್ನಡಿಗರ ಮನೆ ಮನಗಳನ್ನ ತುಂಬಬೇಕಿದ್ದ ಕರ್ಣನಿಗೆ ಈಗ ಆರಂಭದಲ್ಲೇ ವಿಘ್ನ ಎದುರಾಗಿದೆ. ಏನದು ವಿಘ್ನ, ಯಾಕೆ ವಿಘ್ನ ಎದುರಾಗಿದೆ ಮತ್ತು ಯಾಕೆ ಕರ್ಣ ಧಾರಾವಾಹಿ ಲೇಟ್ ಆಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಇನ್ನು ಕರ್ಣ ಧಾರಾವಾಹಿ ಪ್ರಸಾರವನ್ನ ದಿಢೀರ್ ಮುಂದೂಡಲಾಗಿದೆ. ಕಾರಣ ಕನ್ನಡದ ಮತ್ತೊಂದು ಪ್ರಖ್ಯಾತ ಸುದ್ದಿವಾಹಿನಿ. ಏನಿದು ಮತ್ತೊಂದು ಸುದ್ದಿವಾಹಿನಿಯಿಂದ ಈ ವಾಹಿನಿಗೆ ಏನ್ ತೊಂದರೆ ಆಗ್ತಾ ಇದೆ? ಎಸ್, ಅಲ್ಲೇ ಇರೋದು ನೋಡಿ. ಬಿಗ್ ಬಾಸ್ಗೆ ಹೋಗುವಾಗ ಕನ್ನಡ ಪ್ರಮುಖ ಸುದ್ದಿವಾಹಿನಿ ಜೊತೆ ಭವ್ಯ ಗೌಡ ಒಪ್ಪಂದವನ್ನ ಮಾಡ್ಕೊಂಡಿದ್ರಂತೆ. ಅಗ್ರಿಮೆಂಟ್ ಪ್ರಕಾರ ಬಿಗ್ ಬಾಸ್ ಬಳಿಕ ಅದೇ ಚಾನೆಲ್ನ ಸೀರಿಯಲ್ ನಲ್ಲಿ ಭವ್ಯ ಗೌಡ ನಟನೆಯನ್ನ ಮಾಡಬೇಕಿತ್ತು. ಆದ್ರೆ ಜೀ ಕನ್ನಡ ವಾಹಿನಿಯ ಧಾರಾವಾಹಿ ಆಗಿರುವಂತ ಕರ್ಣ ಧಾರಾವಾಹಿಯಲ್ಲಿ ಭವ್ಯ ಗೌಡ ಬ್ಯುಸಿ ಆಗಿದ್ರು. ಹೀಗಾಗಿ ಆ ವಾಹಿನಿ ಕೋರ್ಟ್ ಮೆಟ್ಟಿಲೇರಿದ್ದು ಕರ್ಣ ಸೀರಿಯಲ್ ಪ್ರಸಾರ ಮಾಡದಂತೆ ಸ್ಟೇ ಆರ್ಡರ್ ಅನ್ನ ತಂದಿದ್ದಾರೆ. ಹೀಗಾಗಿ ಕರ್ಣ ಧಾರಾವಾಹಿ ಪ್ರಸಾರವನ್ನ ಕಡೆಗಳಿಗೆಯಲ್ಲಿ ಮುಂದೂಡಲಾಗಿದೆ. ಇನ್ನು ಕರ್ಣ ಹುಟ್ಟುವ ಮೊದಲೇ ಶಾಪಗ್ರಸ್ತ ಆಗಿದ, ಅದೆಲ್ಲೂ ಕೂಡ ನಮ್ಗೆ ಗೊತ್ತು. ಕರ್ಣನ ಸ್ಟೋರಿ ಯಾರಿಗೆ ತಾನೇ ಗೊತ್ತಿಲ್ಲ. ಒಂದು ತನ್ನದಲ್ಲದ ತಪ್ಪಿಗೆ ಜೀವನ ಪೂರ್ತಿ ಪರಿತಪಿಸಿದವನು, ಹೆಜ್ಜೆ ಹೆಜ್ಜೆಗೂ ದ್ವೇಷ, ಹತಾಶೆ, ನಿರಾಶೆ, ನೋವು, ಅವಮಾನಗಳಿಗೆ ಗುರಿಯಾದವನು. ಆದ್ರೆ ಎಲ್ಲ ಸವಾಲುಗಳನ್ನ ಹಿಮ್ಮೆಟ್ಟಿ ಜನರ ಪ್ರೀತಿ ಗಳಿಸಿದವನು. ಈ ರೀತಿಯಾಗಿ ಆ ವಾಹಿನಿ ಏನಿದೆ, ಜೀ ಕನ್ನಡ ವಾಹಿನಿ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದೆ, ನಿಷ್ಠೆ, ನಿಯತ್ತು, ತ್ಯಾಗ, ಧೈರ್ಯಕ್ಕೆ ಇನ್ನೊಂದು ಹೆಸರೇ ಕರ್ಣ. ಇನ್ನು ಯುಗಗಳೇ ಕಳೆದ್ರು ದಾನಶೂರನಾಗಿ ಎಲ್ಲರ ಮನದಲ್ಲಿ ನೆಲೆಯಾದವನು. ಕರ್ಣ ಬರೋದನ್ನ ತಡ ಆಗುವಂತೆ ಮಾಡಬಹುದು, ಆದ್ರೆ ಬರೋದನ್ನ ತಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಇಡೀ ಕರ್ನಾಟಕ ಕಾಯ್ತಾ ಇದೆ ಅನ್ನೋದು ಗೊತ್ತು. ಕೊಟ್ಟ ಮಾತಿನಂತೆ ಕರ್ಣ ಬಂದೇ ಬರ್ತಾನೆ ಶೀಘ್ರದಲ್ಲೇ. ಅದೇ ಪ್ರೀತಿ ವಿಶ್ವಾಸದಿಂದ ಕರ್ಣನನ್ನ ಬರಮಾಡ್ಕೊಳ್ತೀರಿ ಅಲ್ವಾ? ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಕಿರಣ್ ರಾಜ್ ಪೋಸ್ಟ್ ಅನ್ನ ಕೂಡ ಹಾಕಿದ್ದಾರೆ. ಇನ್ನು ನಮ್ರತಾ ನಿತ್ಯ ಎಂಬ ಪಾತ್ರದಲ್ಲಿದ್ರೆ ಭವ್ಯ ಪಾತ್ರದ ಹೆಸರು ನಿಧಿ ಆಗಿತ್ತು. ಈ ನಿತ್ಯ ನಿಧಿ ಇಬ್ರು ಕೂಡ ಅಕ್ಕ ತಂಗಿ ಆಗಿದ್ರು. ಅಜ್ಜಿ ಜೊತೆಗೆ ಜೀವನ ಮಾಡುವಂತ ಒಂದಿಬ್ರು ಹುಡುಗಿಯರು ಕೂಡ ಆಗಿರ್ತಾರೆ. ಇನ್ನು ಅಜ್ಜಿ ಪಾತ್ರದಲ್ಲಿ ಹಿರಿಯ ನಟಿ ಗಾಯತ್ರಿ ಪ್ರಭಾಕರ್ ಕಾಣಿಸಿಕೊಳ್ತಿದ್ದಾರೆ. ಆದ್ರೆ ಕೋರ್ಟ್ ಸ್ಟೇ ಇರೋದ್ರಿಂದ ಇದೀಗ ಕರ್ಣ ಧಾರಾವಾಹಿಯ ಪ್ರೋಮೋಗಳನ್ನು ಕೂಡ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ಆಗಿರ್ಬೋದು ಅಥವಾ ಟಿವಿಯಲ್ಲಿ ಏನ್ ಪ್ರೋಮೋಗಳನ್ನ ಬಿಡ್ತಾ ಇದ್ರು ಎಲ್ಲಾ ಕಡೆ ಕೂಡ ಡಿಲೀಟ್ ಮಾಡಲಾಗಿದೆ. ಇನ್ನು ಭವ್ಯಗೌಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕರ್ಣನಿಗೆ ಸಂಬಂಧಿಸಿದಂತ ಬಹಳಷ್ಟು ಪೋಸ್ಟ್ಗಳನ್ನ ಕೂಡ ಆಗ್ತಾ ಇದ್ರು, ವಿಡಿಯೋಸ್ಗಳು ಕೂಡ ಆಗ್ತಾ ಇದ್ರು. ಆ ಏನು ಪೋಸ್ಟ್ಗಳೆಲ್ಲ ಇತ್ತು, ಈ ಸ್ಟೇ ಆರ್ಡರ್ ಬಂದ ಮೇಲೆ ಅದನ್ನೆಲ್ಲವನ್ನು ಕೂಡ ತೆಗೆದು ಹಾಕಿದ್ದಾರೆ. ಇನ್ನು ಕರ್ಣ ಧಾರಾವಾಹಿಯ ನಿರ್ಮಾಪಕಿ ಶ್ರುತಿ ನಾಯ್ಡು ಅವರಿಗೆ ಒಂದು ರೀತಿಯಾಗಿ ಇದರಿಂದ ಅಪಾರ ನಷ್ಟವಾಗಿರುವಂಥದ್ದು. ಸದ್ಯ ಏನು ಇದು ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥ ಆಗೋವರೆಗೂ ಕೂಡ ಕರ್ಣ ಸೀರಿಯಲ್ ಪ್ರಸಾರ ಮಾಡೋಲು ಆಗೋದಿಲ್ಲ.
ಜಿ ಕನ್ನಡ ವಾಹಿನಿಯ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲೂ ಭವ್ಯ ಗೌಡ ಇದ್ದಂತ ಕರ್ಣ ಸೀರಿಯಲ್ಗೆ ಸಂಬಂಧಿಸಿದ ಪೋಸ್ಟ್ಗಳನ್ನ ಕೂಡ ಡಿಲೀಟ್ ಮಾಡಲಾಗಿದೆ. ಸೊ ನೀವು ಕರ್ಣ ಧಾರಾವಾಹಿಯನ್ನ ನೋಡ್ಬೇಕಂತ ಹೇಳಿದ್ರೆ ಮೇ ಬಿ ಇನ್ನ ಸ್ವಲ್ಪ ದಿನ ಕಾಯಬೇಕು. ಸದ್ಯಕ್ಕೆ ಎಷ್ಟೇ ಆರ್ಡರ್ ಅನ್ನ ತಂದಿದೆ ಮತ್ತೊಂದು ಸುದ್ದಿವಾಹಿನಿ.